ಯಾಕಮ್ಮ ಒಂಥರ ಇದೆಯಾ? ದೇವರಿಗೆ ನಾನು ಪೂಜೆ ಮಾಡಿದ್ದು ಹೆಚ್ಚಾಯ್ತಪ್ಪ. ಅದಕ್ಕೆ ನನ್ನ ಮಗನಿಗೆ ಅವನ ಅನ್ಯಾಯ ಮಾಡ್ಬಿಟ್ಟ. ಚೇ ಪ್ರೀತಿಸೋ ನಿನ್ನಂತ ತಾಯಿ, ನನ್ನನ್ನ ಜೀವ ಅಂತ ತಿಳ್ಕೊಂಡಿರೋ ಸುಮಾ ಅಂತವ್ರನ್ನ ಆ ದೇವ್ರು ಕೊಟ್ಟಿರ್ಬೇಕಾರೆ ಅವನ್ಯಾಗಮ್ಮ ಅನ್ಯಾಯ ಮಾಡ್ದ ಅಂತ ಹೇಳ್ತೀಯಾ? ಏನೋಪ್ಪ, ನೀನ್ ಆಸ್ಪತ್ರೆಲಿದ್ದಾಗ ಒಂದೆರಡು ಸಾರಿ ಬಂದು ಹೋದ್ಲು, ಮತ್ತೆ ಅವಳು ಸುಳಿವೇ ಇಲ್ಲ. ನೀನ್ ನೋಡಿದ್ರೆ ಸುಮಾ ಸುಮಾ ಅಂತ ಒದ್ದಾಡ್ತಾ ಇದೀಯಾ. ಕಾಲೇಜ್ ಇರುತ್ತಲ್ಲಮ್ಮ. ನಿನಗಿಂತ ಕಾಲೇಜ್ ಹೆಚ್ಚೇನೋ ಅವಳಿಗೆ. ಸರಿ, ನಿನಗಂತೂ ನನಗಿಂತ ಯಾವುದು ಹೆಚ್ಚಿಲ್ಲ. ಒಂದ್ ಕೆಲಸ ಮಾಡ್ತೀನಿ, ಇವತ್ತು ಕಾಲೇಜ್ಗೆ ಹೋಗ್ತೀನಲ್ಲ, ಅವಳು ಕಿವಿ ಹಿಂದೆ ಹೇಳ್ಕೊಂಡ್ ಬರ್ತೀನಿ. ಬರ್ಲಮ್ಮ? ಆಗ್ಲಪ್ಪ, ಬುಕ್ಸ್ ತಗೋ. ಹಲೋ. ಹಾಯ್ ಸುರೇಶ್. ಹಾಯ್. ಹಲೋ ಸುರೇಶ್. ಹಾಯ್. ಹಲೋ. ದೇವ್ರಿಗೆ ಕಣ್ಣಿಲ್ಲ ಸುರೇಶ್. ದೇವ್ರಿಗೂ ಕಣ್ಣಿಲ್ಲ, ಅವನು ಸೃಷ್ಟಿ ಮಾಡಿರೋ ಮನುಷ್ಯರಿಗೂ ಕಣ್ಣಿಲ್ಲ ಸುರೇಶ್. ಯಾಕೆ ನನಗೆ ಈಗಾಯ್ತು ಅಂತ ಬೇಜಾರ? ಚೇಚೆ, ನಿನಗೇನಾಗಿದೆ ಬಿಡುಗರು? ಗಂಡ್ಸಗ್ ಬೇಕಾಗಿರೋದು ಸೌಂದರ್ಯ ಅಲ್ಲ, ಪೌರುಷ. ಅದು ನೆಟ್ಟಿಗಿದೆಯಲ್ಲ. ಕರೆಕ್ಟ್. ಬಾಲು, ಸುಮಾ ಎಲ್ಲಿ ಕಾಣಿಸ್ತಾ ಇಲ್ಲ? ಅವಳೊಬ್ಳು ಊಸರೊಳ್ಳೆ ಸುರೇಶ್. ಅಂದ್ರೆ ಅವಳು ಬಣ್ಣ ಬದಲಾಯಿಸ್ಬಿಟ್ಟಿದ್ದಾಳೆ ಸುರೇಶ್. ಯಾವಾಗ ನೋಡಿದ್ರು ಆ ಪ್ರತಾಪನ್ ಜೊತೆ ಸುತ್ತಾ ಇರ್ತಾಳೆ. ಅವ್ಳು ಸ್ವಲ್ಪ ಸೋಷಿಯಲ್, ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳಕ್ಕಾಗತ್ತಾ? ಏನ್ ಸೋಷಿಯಲೋ ಏನೋ. ಓ, ಬಂದು ನೋಡು ನಿನ್ನ ಸೋ ಶಿ ಹೆಲ್. ಏನೇ ಆದ್ರೂ ನಮ್ ಹೀರೋನೇ. ಹಲೋ ಸುಮನ್, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾರಿ, ಐ ಹ್ಯಾವ್ ನೋ ಟೈಮ್. The day's topic is acute appendicitis. The signs and symptoms are as follows. The patient comes with the complaints of pain in abdomen, has fever, nausea and vomiting. On examination, the patient has the tenderness in right lower abdomen with high pulse rate and rise in temperature. The treatment of choice is surgery. Appendix is a small part present between small and large intestine. It has no use in digestion. When some particles got accumulated in that, it gives severe pain. Hence, the ಸುಮಾ, ಒಂದ್ ನಿಮಿಷ ಸುಮಾ. ಏನ್ ಹೇಳಿ? ಸುಮಾ, ನೀನು ಮರ್ತ್ಬಿಡ್ಬೇಕು, ಓದಿನ ಕಡೆ ಗಮನ ಕೊಡಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಡ್ತಿದ್ದೀನಿ. ನನ್ನಿಂದ ಆಗ್ತಾ ಇಲ್ಲ. ನನ್ನ ಹೃದಯದ ಪ್ರತಿಯೊಂದು ಬಡಿತವು ನಿನ್ನ ಹೆಸರನ್ನೇ ಹೇಳ್ತಾ ಇದೆ. ನಿನ್ನ ಮಾತು, ನೋಟ, ನಗೆ ಯಾವಾಗ್ಲೂ ನನ್ನ ಸುತ್ತಾನೆ ಸುತ್ತುತ್ತೆ. ನಾನು ಹುಚ್ಚನಾಗ್ಬಿಡ್ತೀನಿ ಅಂತ ಹೆದರಿಕೆ ಆಗ್ತಾ ಇದೆ ಸುಮಾ. ನೋಡು, ನಿನ್ನ ನೋಡ್ದೆ, ನಿನ್ನ ಮಾತಾಡಿಸ್ದೆ, ನನ್ನಿಂದ ಬದುಕಕ್ ಸಾಧ್ಯ ಇಲ್ಲ ಸುಮಾ, ಸಾಧ್ಯ ಇಲ್ಲ. ನಿಮ್ ಸಾವು ಬದುಕಿಗೆ ನಾನ್ ಜವಾಬ್ದಾರಿ ಅಲ್ಲ ಸುರೇಶ್. ಬೀಯಿಂಗ್ ಅನ್ ಎಜುಕೇಟೆಡ್, ಚಿಲ್ಲರೆ ಪ್ರೇಮಿಗಳ ತರ ಆಡ್ಬೇಡಿ. ಪ್ರೇಮಿಸಿ ಮೋಸ ಮಾಡೋರ್ಗೆ ಈ ಮಾತನ್ನ ವಹಿಸುತ್ತೆ ಸುಮಾ. ಎಸ್, ನಾನು ಚಿಲ್ಲರೆ ಪ್ರೇಮಿ, ಆಯ್ತಾ? ದಯವಿಟ್ಟು ಹೊರಟೋಗಿ ಇಲ್ಲಿಂದ. ಸುಮಾ, ನನ್ನ ರಕ್ತ ಹರಿಸಿ ಪ್ರೇಮಗೀತೆ ಬರ್ಕೊಟ್ನಲ್ಲ, ಅದಕ್ಕೆ ಬೆಲೆನೇ ಇಲ್ವಾ? ಓಹೋ, ಒಳ್ಳೆ ಹೆಡ್ಡೇಕ್ ಆಯ್ತೆ. ಪ್ರೇಮ್ ಗೀತೆ ತಾನೆ? ಟೇಕ್ ಇಟ್. ನಿಮ್ ಪ್ರೇಮ್ ಗೀತೆ ನೀವೇ ಇಟ್ಕೊಳ್ಳಿ. ಸುಮಾ, ನನಗೆ ಸಿಟ್ಟು ಬರ್ಬೇಡ. ನನ್ನ ನೀವೇನು ಮಾಡೋಕ್ಕಾಗಲ್ಲ ರೀ. ಏನಿದ್ ಗಲಾಟೆ ಸುಮಾ? ನೋಡು ಪ್ರತಾಪ್, ಪ್ರೇಮ ಗೀತೆ ರಕ್ತದಲ್ಲಿ ಬರ್ಕೊಟ್ಟಿದೀನಿ, ಬೆಲೆನೇ ಇಲ್ವಾ ಅಂತ ಹುಚ್ಚರ ಹಾಗೆ ಜಗಳ ಕಾಯ್ತಾ ಇದ್ದಾರೆ. ವಾಪಸ್ ಕೊಟ್ರೆ ತಗೊಳ್ತಾ ಇಲ್ಲ. ದಿಸ್ ಇಸ್ ಟೂ ಮಚ್. ಪ್ರೇಮ ಗೀತೆ ವಾಪಸ್ ಕೊಟ್ರೆ ನೋವಾಗೋದಿಲ್ವಾ ಸುಮಾ? ಅದು ರಕ್ತದಲ್ಲಿ ಬೇರೆ ಬರ್ದಿದ್ದಾನೆ, ಅಮರ ಪ್ರೇಮಿ. ಇದನ್ನ ಹೇಗೆ ಪ್ರಿಕ್ ಮಾಡ್ತೀನಿ ಅಂತ ನೋಡ್ತಾ ಇರು. ಪ್ರೇಮ ಫಿನಿಶ್. ಪ್ರತಾಪ್, ಶಟ್ ಅಪ್. ಪ್ರೇಮಕ್ಕೆ ಬೆಲೆ ಕೇಳ್ತಾ ಇದೀಯಾ? ಎಷ್ಟು ರಕ್ತ ಖರ್ಚು ಮಾಡಿದ್ಯಪ್ಪ? 1, 5, 10?
10 ಬಾಟ್ಲಿಗೆ ಬೆಲೆ ಕೊಡ್ತಾ ಇದ್ದೀನಿ. Take it and get out. ಅಯ್ಯೋ ಹುಚ್ಚಪ್ಪ, ನಿನಗೇನು ಆಗಿಲ್ಲ, ಈಗಲೂ ಚೆನ್ನಾಗಿದ್ದೀಯ. ಕಲೆ ಬಿದ್ದಿರೋದು ನಿನ್ ಮುಖಕ್ಕೆ, ಹೃದಯಕ್ಕಲ್ಲಪ್ಪ. ಅಮ್ಮ, ನಿಂದು ತಾಯಿ ಹೃದಯನಮ್ಮ, ಅವಳದು ಹೆಣ್ಣು ಹೃದಯ ಕಣೋ, ಬೆಣ್ಣೆ ಇದ್ದ ಹಾಗೆ. ಅದನ್ನ ಕರಗಿಸೋದು ಕಷ್ಟ ಅಲ್ಲ ಸುರೇಶ್. ಕಷ್ಟನ ಸುಖನು. ಅವಳಿಲ್ಲದೆ ನಾನು ಬದುಕೋದಿಲ್ಲಮ್ಮ. ಅವಳು ನನಗೆ ಬೇಕಮ್ಮ. ಅವಳಿಲ್ಲದೆ ನಾನು ಬದುಕೋದಿಲ್ಲ. ಒಂದು ಹೆಣ್ಣಿಗೋಸ್ಕರ ಕಣ್ಣೀರ್ ಹಾಕೋದ? ನಿನಗೆ ಅವಳು ಬೇಕು ಅಷ್ಟೇ ತಾನೇ? ನಾನು ಹೋಗಿ ಅವಳನ್ನ ಕೇಳ್ತೀನಿ ಕಣೋ. ಅಮ್ಮ, ನೀನ್ ಹೋಗ್ತೀಯಾ? ಹೌದು, ತಪ್ಪೇನು? ಮಗ ಬೇಕು ಅಂತ ಬಯಸಿದ್ನ ಬಾಯಿ ಬಿಡೋಕ್ ಮುಂಚೆ ತಂದು ಕೊಟ್ಟವಳು ನಾನು. ಈಗ ನಿನಗೆ ಅವಳು ಬೇಕು, ಅವಳು ಇಲ್ಲದೆ ಹೋದ್ರೆ ನಿನ್ ಕೈಲಿ ಬದುಕೋಕ್ಕಾಗಲ್ಲ ಅಂತ ಸಂಕಟ ಪಡ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ? ನಿಮ್ ತಾಯಿ ಅಂತ ಕಟುಕಿ ಅಲ್ಲಪ್ಪ. ಅಮ್ಮ, ಅವಳು ಒಪ್ತಿದ್ರೆ? ಯಾಕೊಪ್ಪಲ್ಲ? ಅವಳನ್ನ ಪ್ರೀತಿಸಿಲ್ಲ, ನಾನು ಒಪ್ಪಿಸ್ತೇನೆ ಕಣೋ. ಬಾ ಮಲ್ಕೋ ಬಾ. ಅವಳು ಒಪ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅಮ್ಮ. ನನಗಿದೆ ಕಣೋ, ನಿನಗೆ ಯಾಕೆ ಆ ಚಿಂತೆ? ಬಾಪ ಬಾ, ನೆಮ್ಮದಿಯಾಗಿ ಮಲ್ಕೋ ಬಾ. ಸುಮ್ಮ, ಓ ನೀವಾ? ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದೀಯಮ್ಮ? ಫೈನ್. ನಾನ್ ಯಾರು ಅಂತ ನೆನಪಿದೆ ತಾನೆ? ನನಗಿನ್ನೂ 60 ಆಗಿಲ್ಲ ರತ್ನಮ್ನವ್ರೆ. ನೀವು ಬಂದಿದ್ದು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಮ್ಮ. ಐ ಸಿ, ಮಾತಾಡಿ. ನಮ್ ಸುರೇಶ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾನಮ್ಮ. ನೀನು ಅವನ ಹತ್ರ ಇತ್ತೀಚೆಗೆ ಸರಿಯಾಗಿ ಮಾತಾಡ್ತಿಲ್ವಂತೆ, ಹೌದೇನಮ್ಮ? ಸರಿಯಾಗಿ ಮಾತಾಡಿದ್ರು ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ಭಾವಜೀವಿಗಳಾದ್ರೆ ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಅಂದ್ರೆ ಪ್ರೇಮಿಸಿದವ್ರನ್ನ ನೋಯಿಸೋದು ಸರಿ ಅಂತೀಯಾ? ಜೊತೆ ಓಡಾಡಿದ ತಕ್ಷಣ ಅದನ್ನೇ ಪ್ರೇಮ ಅಂತ ತಿಳ್ಕೊಳ್ಳೋದು ಸರಿ ಅಂತೀರಾ? ನೀವಿಬ್ರು ಬರೀ ಓಡಾಡಿದ್ರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲಮ್ಮ. ಅಫ್ಕೋರ್ಸ್, ನಮ್ಮಿಬ್ಬರ ಮಧ್ಯೆ ನೀವ್ ಅನ್ಕೊಂಡಿರೋ ಅಂಥದ್ದು ಏನೂ ನಡೆದಿಲ್ಲ. ಏನೇ ನಡೀಲಿ ನಡಿದೇ ಇರ್ಲಿ, ನನ್ನ ಸುರೇಶ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಅವನಿಗೆ ಮಾತ್ರ ಅನ್ಯಾಯ ಮಾಡ್ಬೇಡಮ್ಮ, ನಿನಗೆ ಕೈ ಮುಗಿತೇನೆ. ನಿಮ್ ಮಗನ್ ಮದ್ವೆ ಆಗೋದೇ ನ್ಯಾಯ ಅಲ್ವಾ? ಹೌದು, ಪ್ರೀತಿಸಿದವ್ರನ್ನೇ ಮದ್ವೆ ಆಗೋದು ಖಂಡಿತ ನ್ಯಾಯ. ನಿಮ್ ಮಗನ್ ಮುಖ ನೋಡಿನು ನೀವ್ ಹೀಗ್ ಮಾತಾಡ್ತಿದ್ದೀರಾ? ಏನಾಗಿದೆ ಅವನಿಗೆ? ಮುಖದಲ್ಲಿ ಸ್ವಲ್ಪ ಕಲೆ ಬಿದ್ದಿದೆ ಅಷ್ಟೇ. ನನ್ ಮಗ ಅಪರಂಜಿ ಅಮ್ಮ. ಹೆತ್ತವ್ರಿಗೆ ಹೆಗ್ಣ ಮುದ್ದು. ನಿಮ್ ಮಗಳೇ ನಾನಾಗಿದ್ದಿದ್ರೆ ಅಂಥ ಕುರುಪಿಗ್ ನನ್ ಕೊಡ್ತಿದ್ರಾ? ಸುಮಾ, ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ಒಂದು ವೇಳೆ ನೀವಿಬ್ರು ಮದ್ವೆ ಆದ್ಮೇಲೆ ಹೀಗ್ ನಡೆದಿದ್ರೆ ಆಗೇನ್ ಮಾಡ್ತಿದ್ದೆ? ಗಾಡ್ ಈಸ್ ಗ್ರೇಟ್. ಹಾಗಾಗ್ಲಿಲ್ವಲ್ಲ? ನಿನ್ ಮನಸ್ನ ಇಷ್ಟೊಂದು ಕಲ್ಲಾಗಿಸ್ಬೇಡ. ಇವತ್ ನನ್ ಮಗ ಏನ್ ಬೇಡಿದ್ರು ಕೊಡಿಸೋ ಶಕ್ತಿ ನನಗಿದೆ. ನನ್ ಪ್ರಾಣ ಒತ್ತೇಟಾದ್ರೂ ಅವನಿಗೋಸ್ಕರ ಕೊಡಿಸ್ತೀನಿ. ಆದ್ರೆ ಅವನ್ ಬೇಡ್ತಿರೋದು ನಿನ್ನ ಕಣೆ, ನಿನ್ನ. ನನ್ ಮಗ ಚಿನ್ನದ ಮೇಲೆ ಧೂಳ್ ಕೂತ್ರೆ ಅದ್ರ ಬೆಲೆ ಕಡಿಮೆ ಆಗುತ್ತಾ? ಚಿನ್ನದ ಸೂಜಿ ಅಂತ ಯಾರು ಕಣ್ಣಿಗೆ ಚುಚ್ಕೊಳ್ಳೋದಿಲ್ಲ. ನನ್ ಮಗ ಚಿನ್ನದ ಸೂಜಿ ಅಲ್ಲ ಕಣೆ, ಚಿನ್ನದ ಗಣಿ. ಗಣಿನೋ ಗುಣಿನೋ ಕುರೂಪಿ ಮಗನ್ಗಾಗಿ ಸಂಧಾನಕ್ಕೆ ಬಂದಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ನಾಚಿಕೆ ಆಗ್ಬೇಕಾದ್ದು ನಿನಗೆ ಕಣೆ, ನಿನಗೆ. ಯಾಕೋ ನಿನ್ ರೂಪ ಉಳ್ಸೋಕ್ ಹೋಗಿ ನನ್ ಮಗ ಕುರೂಪಿ ಆದ್ನಲ್ಲ, ಅದಕ್ಕೆ. ಅವ್ರವ್ರ ಹಣೆ ಬರಹಕ್ಕೆ ನಾನ್ ಹೊಣೆ ಅಲ್ಲ ರತ್ನಮ್ನವ್ರೆ. ಪ್ರೀತಿಗೂ ಪ್ರೇಮಕ್ಕೂ ಅರ್ಥನೇ ಗೊತ್ತಿಲ್ದಿರೋ ನಿನ್ನಂತ ಹೊಣೆಗೇಡಿನ ಪ್ರೀತಿಸ ನೋಡು. ನನ್ ಮಗನ ಹಣೆ ಬರಹ ನಿಜವಾಗ್ಲೂ ಕೆಟ್ಟದ್ದೆ. ಹಡ್ದಿದ್ದೀರಾ? ಹಣೆ ಬರಹನು ಬರಿಬೇಕಿತ್ತು. ಬರಿತೀನಿ ಕಣೆ, ಬರಿತೀನಿ. ನಿನಗಿಂತ ಸುಂದರವಾದ ಹುಡುಗಿನ ತಂದು ನನ್ನ ಮಗನಿಗೆ ಮದುವೆ ಮಾಡ್ತೀನಿ. ನೀನು ಹಾಲು ಕುಡಿಯೋ ಹಂಸ ಪಕ್ಷಿ ಅನ್ಕೊಂಡಿದ್ದೆ, ಅಲ್ಲ, ಹಾಲು ಕುಡಿದು ವಿಷ ಕಾರೋ ಸರ್ಪ. ನೀನು ಸರ್ಪ. ರತ್ನಮ್ನವ್ರೆ, ಯಾಕೋ ಕತೀಯ? ಇದ್ದಿದ್ದಾಗೆ ಹೇಳಿದ್ರೆ ಸಿದ್ದಪ್ಪನಿಗೆ ಸಿಡ್ಲು ಬಡಿತಂತೆ. ಒಂದು ಹೆಣ್ಣು ಜೀವನದಲ್ಲಿ ಪ್ರೀತಿಸೋದು ಒಬ್ಬನ್ನೇ, ಅದು ಒಂದೇ ಸಾರಿ. ನೀನೊಂದು ಹೆಣ್ಣಿನ ರೂಪ ಹೊತ್ತಿರ ಹೆಮ್ಮಾರಿ. ನಿನ್ನ ಹತ್ರ ಬೇಡಕ್ ಬಂದೆ ನೋಡು, ತಪ್ಪು ನಂದು ಕಣೆ, ನಂದು. ಛೀ, ಮೈ ಫುಟ್.
ಛೀ, ಪ್ರಪಂಚದಲ್ಲಿ ಇಂಥ ಹೆಣ್ಣುಗಳಿರ್ತಾರೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಅವಳು ಹೆಣ್ಣಲ್ಲ ಕಣೋ, ಹುಣ್ಣು. ಅಮ್ಮ, ಅವಳೇನು ಅನ್ಬೇಡ, ನನ್ನಿಂದ ಕೇಳಕ್ಕಾಗಲ್ಲ, ಪ್ಲೀಸ್. ಯಾಕೋ ಅನ್ಬಾರ್ದು? ನನ್ ಹೊಟ್ಟೆ ಉರಿತಾ ಇದೆ ಕಣೋ. ಅಂತೀನಿ, 1 ಸಾರಿ ಅಲ್ಲ 1000 ಸಾರಿ ಅಂತೀನಿ. ಹಲೋ ಹಲೋ, ಸುಮ್ಮನೆ ಮಾತಾಡೋದು? ನಾನು ಸುರೇಶ್ ಮಾತಾಡ್ತಾ ಇದ್ದೀನಿ. ಏನ್ ಹೇಳಿ? ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡೋಕೇನಿದೆ? ಹಾಗನ್ಬೇಡ ಸುಮಾ, ನಾಳೆ ಒಂದಿನ ಮೀಟ್ ಮಾಡೋಣ ಪ್ಲೀಸ್. ಓಕೆ. ಥ್ಯಾಂಕ್ ಯು. ಜಸ್ಟ್ ಎ ಮಿನಿಟ್ ಪ್ರತಾಪ್. ಓಕೆ. ಏನ್ ಹೇಳಿ? ಯಾಕೆ ಇಷ್ಟೊಂದು ಆತರ? ನನಗ್ ಮದ್ವೆ ಫಿಕ್ಸ್ ಆಗಿದೆ. ಮತ್ತೆ ನನ್ನ ಹತ್ರ ಯಾಕೆ ಪ್ರೇಮದ ನಾಟಕ? ಪ್ರೇಮ ಬೇರೆ, ಮದ್ವೆನೇ ಬೇರೆ ಸುರೇಶ್. ಹಿರಿಯರ ದೃಷ್ಟಿಲಿ ಪ್ರೇಮಕ್ಕೆ ಕವಡೆ ಬೆಲೆ ಕೂಡ ಇಲ್ಲ. ನಿನ್ ದೃಷ್ಟಿಲಿ? ಅಬ್ಸಲ್ಯೂಟ್ಲಿ ನೋ ಮೀನಿಂಗ್ ಅಟ್ ಆಲ್. ಇಷ್ಟಕ್ಕೂ ನಾವಿಬ್ರು ಬರೀ ಫ್ರೆಂಡ್ಸ್ ಆಗಿದ್ವಿ. ಅಷ್ಟು ಬಿಟ್ರೆ ಬೇರೆ ಏನ್ ನಡೆದಿದೆ ನಮ್ಮ ಮಧ್ಯೆ? ನಡೀದೇ ಇದ್ರೆ ಈಗ ನಡೆಯುತ್ತೆ ಸುಮಾ. ಸುರೇಶ್, ಒಂದ್ ಪಕ್ಷ ನಮ್ಮಿಬ್ಬರಿಗೂ ಮದ್ವೆ ಆದ್ರೆ ನನ್ ಫ್ರೆಂಡ್ಸ್ಗೆ, ನನ್ ರಿಲೇಟಿವ್ಸ್ಗೆ ಈ ಕುರೂಪಿನೇ ನನ್ ಗಂಡ ಅಂತ ಹ್ಯಾಗ್ ಪರಿಚಯ ಮಾಡಿಸ್ಲಿ? ನಿಮ್ ಜೊತೆ ಹ್ಯಾಗ್ ಓಡಾಡ್ಲಿ? ಜೀವನ ಪರ್ಯಂತ ನಿಮ್ಮ ಕೆಟ್ಟ ಮುಖ ನೋಡ್ತಾ ನಾನು ಹ್ಯಾಗ್ ಬಾಳ್ಲಿ? ಹುಟ್ಟೋ ಮಕ್ಕಳು ಕುರೂಪಿಗಳಾಗ್ಬಿಟ್ರೆ ಹಾಗಾಗ್ಕೊಡ್ದು. ಎಸ್, ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯವಾಗುತ್ತೆ. ಆದ್ರಿಂದ ವಿ ವಿಲ್ ಪಾರ್ಟ್ ಆಸ್ ಫ್ರೆಂಡ್ಸ್. ಪಾಪಿ, ಸ್ನೇಹಕ್ಕೂ ಪ್ರೇಮಕ್ಕೂ ವ್ಯತ್ಯಾಸ ನಿಂಗೆ ಗೊತ್ತಿಲ್ವಲ್ಲ. ಒಂದಲ್ಲ ಒಂದಿನ ಮಣ್ಪಾಲಾಗೋ ಈ ದೇಹಕ್ಕೂ ಸೌಂದರ್ಯಕ್ಕೂ ಹೆಚ್ಚು ಬೆಲೆ ಕೊಡ್ತಿದೆ ಸುಮಾ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಪ್ರೀತಿ ಪ್ರೇಮನೇ ಶಾಶ್ವತ ಅನ್ನೋದು ಮಾತ್ರ ಮರಿಬೇಡ. ಸುರೇಶ್, ನನಗೆ ನಿಮ್ ಬೋಧನೆ ಅವಶ್ಯಕತೆ ಇಲ್ಲ. ನಾನ್ ಬದುಕೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ನನ್ನು ಸಾಯಿಸ್ಬಿಡಿ ಸುರೇಶ್, ನನ್ನನ್ನು ಸಾಯಿಸ್ಬಿಡಿ ಸುರೇಶ್, ನನ್ನನ್ನು ಸಾಯಿಸ್ಬಿಡಿ, ನನ್ನನ್ನು ಸಾಯಿಸ್ಬಿಡಿ, ನನ್ನನ್ನು ಸಾಯಿಸ್ಬಿಡಿ. ನೀನು ಸಾಯಿಸೋದಕ್ಕೆ ನಾನು ಪ್ರೇಮಿಸಿ ಗಂಡಸರನ್ನ ಬಟ್ಟೆ ಬದಲಾಯಿಸೋ ನಿನ್ನಂತ ಕೆಟ್ಟ ಹೆಣ್ಣನ್ನ ನಾನು ನೋಡೇ ಇಲ್ಲ, ನಾನು ನೋಡ್ಲೇ ಇಲ್ಲ. ಸುರೇಶ್, ನೀವ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ನನ್ ಮದ್ವೆ ಪ್ರತಾಪನ್ ಜೊತೆ ಅಂತ ಹಿರಿಯರು ಡಿಸೈಡ್ ಮಾಡಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ಮುಂದಿನ ತಿಂಗಳೇ ಮದ್ವೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ನನ್ನನ್ನು ಬದುಕೋಗ್ಬಿಡಿ, ನನ್ನನ್ನು ಬದುಕೋಗ್ಬಿಡಿ ಸುರೇಶ್. ಒಬ್ಬರ ಬದುಕಿನ ಆರಂಭ ಇನ್ನೊಬ್ಬರ ಬದುಕಿನ ಅಂತ್ಯ. ಬದುಕೋ ಹೋಗು. ಗೆಟ್ ಔಟ್, ಔಟ್. ಥ್ಯಾಂಕ್ ಯು ಸುರೇಶ್, ಥ್ಯಾಂಕ್ ಯು ವೆರಿ ಮಚ್. ನಾನ್ ಪ್ರೀತಿಸಿದ ಹೆಣ್ಣೆ ನನ್ನನ್ನು ತಿರಸ್ಕರಿಸಿದ ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಏನಂದ ಸುಮಾ? ಸುಲಭ ಪೀಡೆನ ತೊಲಗಿಸ್ಬಿಟ್ಟೆ. ಐ ಆಮ್ ಸೋ ಹ್ಯಾಪಿ. ಇಸ್ ಇಟ್? ಎಸ್. ಹೆಣ್ಣಿಗೆ ದೇವ್ರು ಕಣ್ಣೀರ್ ಯಾಕೆ ಕೊಟ್ಟ ಅಂತ ನಂಗೆ ಇವತ್ತು ಅರ್ಥ ಆಯ್ತು. ನನ್ ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ದೆ, ಗೊಳೋ ಅಂತ ಅತ್ತೆ. ಪಾಪ ಐಸ್ ತರ ಕರಗಿ ನೀರಾಗ್ ಹೋದ. ನನ್ನನ್ನ ಬದುಕು ಹೋಗು ಅಂದ್ಬಿಟ್ಟ. Darling, we are going to fly. We are going to fly. Darling, this Pratap means fast, my dear. Fast. Life ನಲ್ಲಿ ಯಾವಾಗಲೂ ಫಾಸ್ಟ್ ಆಗಿರ್ಬೇಕು. ಕಾರ್ನ ಯಾವ ರೀತಿ ಪ್ಲೇನ್ ಓಡಿಸ್ತೀನಿ ನೋಡ್ತಾ ಇರು. ಪ್ಲೇನ್ ಓಡಿಸ್ದಾಗೆ. ಏನಾಗೋದಿಲ್ಲ. ಟೇಕ್ ಇಟ್ ಈಸಿ.